ಈ ಘಟನೆ ನಡೆದ ಸಮಯ 1860 ಇಸ್ವಿ. ಒಂದೂರಲ್ಲಿ ಒಂದು ವಿಶಾಲವಾಗಿರೋ ಅರಮನೆ. ಆ ಅರಮನೆಯಲ್ಲಿ ರಾತ್ರಿ ಕಳೆದು ಜೀವಂತವಾಗಿ ಹಿಂತಿರುಗಿರೋ ಇತಿಹಾಸನೇ ಇಲ್ಲ. ಒಂದು ಕಾಲದಲ್ಲಿ ಆ ಅರಮನೆಯಲ್ಲಿ ಒಂದು ಶ್ರೀಮಂತವಾಗಿರೋ ಕುಟುಂಬ ವಾಸವಾಗಿತ್ತು ಅಂತ ಜನ ಹೇಳ್ತಾರೆ. ಆದ್ರೆ ಒಂದಿನ ಅವ್ರ ಮನೆ ಮುಂದೆ ಬಂದಿರೋ ಒಂದು ಹಸಿದ ಮಹಿಳೆಯನ್ನು ಅವರು ಒದ್ದಿ ಓಡಿಸ್ಬಿಡ್ತಾರೆ. ಅವಳು ಸಾಮಾನ್ಯ ಭಿಕ್ಷುಕಿ ಆಗಿರಲ್ಲ, ಅವಳು ಮಾಟ ಮಂತ್ರ ವಿದ್ಯೆಯನ್ನ ಕಲ್ತಿರೋ ಮಂತ್ರವಾದಿನಿ ಆಗಿರ್ತಾಳೆ. ಈ ವಿಷಯ ಅಲ್ಲಿರೋ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಮತ್ತೆ ಕೆಲವೇ ವಾರಗಳಲ್ಲಿ ಆ ಅರಮನೆಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ವಿಚಿತ್ರ ರೀತಿಯಿಂದ ಸಾಯೋದಕ್ಕೆ ಶುರು ಆಗ್ತಾರೆ. ಕೆಲವರು ಏನೋ ವಿಚಿತ್ರ ಕಾಯಿಲೆ ಬಂದು ಸತ್ತೋಗ್ಬಿಟ್ರು. ಮತ್ತೆ ಬೇರೆಯವರು ಭಯಾನಕ ಅಪಘಾತಕ್ಕೆ ಬಲಿಯಾಗ್ತಾರೆ. ಮತ್ತೆ ಸ್ವಲ್ಪ ಜನ ಅಂತೂ ಹೆಂಗ್ ಸತ್ತೋದ್ರು ಅಂತ ಇವತ್ವರೆಗೂ ಗೊತ್ತೇ ಆಗಿಲ್ಲ. ಇದೆಲ್ಲ ಗೊತ್ತಾಗಿದ್ಮೇಲೆ ಆ ಹಳ್ಳಿ ಜನ ಆ ಮಂತ್ರವಾದಿನಿನ ಅದೇ ಅರಮನೆಯಲ್ಲಿ ಒಡ್ದಿ ಸಾಯಿಸ್ಬಿಡ್ತಾರೆ. ಆಮೇಲೆ ಅದೇ ಬೆಡ್ ಮೇಲೆ ಅವಳನ್ನ ಸುಟ್ಟಾಕ್ಬಿಡ್ತಾರೆ. ಇದೆಲ್ಲ ಆಗಿದ್ಮೇಲೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ನಿಜವಾದ ಆಟ ಇವಾಗ ಶುರು ಆಗತ್ತೆ. ಆ ಅರಮನೆ ಅಕ್ಕಪಕ್ಕದಲ್ಲಿ ಇವಾಗ ಎಲ್ಲ ಕೆಟ್ಟ ಘಟನೆಗಳೇ ನಡೆಯೋದಕ್ಕೆ ಶುರು ಆಗಿತ್ತು. ಆ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೂ ಕೂಡ ಸಾಕು, ಅವ್ರ ಜೊತೆ ಅಪಘಾತ ಆಗೋದು, ಹುಷಾರ್ ತಪ್ಪೋಗೋದು, ಏನೇನೋ ಆಗ್ತಿತ್ತು ಅವ್ರ ಜೊತೆ. ಮತ್ತೆ ಸ್ವಲ್ಪ ಜನ ಅರಮನೆ ಒಳಗ್ ಹೋಗಿ ಏನಾಗಿದೆ ಅಂತ ನೋಡಕ್ಕೆಲ್ಲ ಹೋಗಿದ್ರು. ಅವತ್ತು ಒಳಗ್ ಹೋದವರು ಆ ದಿನ ಆಗಿದ್ಮೇಲೆ ಯಾವತ್ತೂ ಕಾಣಿಸ್ಲೂ ಕೂಡ ಇಲ್ಲ. ಅವ್ರ ಜೊತೆ ಏನಾಯ್ತು, ಅವ್ರು ಎಲ್ಲಿ ಹೋದ್ರು, ಅವ್ರು ಏನಾದ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಇವತ್ತಿನ ಕತೆ ಬಂದ್ಬಿಟ್ಟು ದ ಹಾಂಟೆಡ್ ಪ್ಯಾಲೇಸ್ ಆಫ್ ದೇವ್ಗರ್ ಬಗ್ಗೆ. ಎಷ್ಟೋ ವರ್ಷಗಳಾಗಿದ್ಮೇಲೆ ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆ ಅರಮನೆಯೊಳಗೆ ಕಾಲಿಡ್ತಾನೆ. ಅವನ ಜೊತೆ ಏನಾಯ್ತು, ಅವನಲ್ಲಿ ಏನೇನ್ ನೋಡ್ದ, ಅವನಾದ್ರೂ ವಾಪಸ್ ಬದುಕಿ ಆಚೆ ಬರ್ತಾನ ಅಥವಾ ಬೇರೆಯವ್ರಿಗೆ ನಡೆದಿರೋ ತರಾನೇ ಅವನ್ಗೂ ನಡೆಯತ್ತಾ? ಇದೆಲ್ಲಾ ಪ್ರಶ್ನೆಗೆ ಉತ್ತರ ನಿಮ್ಗೆ ಮುಂದೆ ವಿಡಿಯೋಲ್ ಸಿಗತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿಲ್ದೆ ಕೊನೆ ತನಕ ನೋಡಿ. ಈ ಘಟನೆ ಬಂದ್ಬಿಟ್ಟು ಸುಮಾರು 1860 ಇಸ್ವಿ ಹತ್ರ ನಡೆದಿರತ್ತೆ. ಒಂದು ಚಿಕ್ಕ ಹಳ್ಳಿಯಲ್ಲಿ. ಆ ಹಳ್ಳಿ ಹೆಸರೇ ದೇವ್ಗರ್. ದೇವ್ಗರ್ ಚಿಕ್ಕದಾಗಿದ್ರೂ ಕೂಡ ತುಂಬಾ ಸುಂದರವಾಗಿತ್ತು. ಅಕ್ಕಪಕ್ಕದಲ್ಲಿ ಕಾಡು, ನದಿ, ಹೊಲ ಮತ್ತೆ ತೋಟಗಳಿಂದ ತುಂಬಿ ಎಲ್ಲ ಜನಗಳಿಗೆ ಸುಖ ಮತ್ತೆ ಶಾಂತಿ ಕೊಡ್ತಿತ್ತು. ಇದೆಲ್ಲ ಇದ್ರೂ ಕೂಡ ದೇವ್ಗರ್ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಒಂದು ಜಾಗನ ತುಂಬಾ ಇಷ್ಟಪಡ್ತಿದ್ರು. ಆ ಜಾಗ ಬೇರೆ ಯಾವುದೋ ಅಲ್ಲ, ಆ ವಿಶಾಲವಾಗಿರೋ ಅರಮನೆ. ಆ ಅರಮನೆ ಬಂದ್ಬಿಟ್ಟು ಊರಿಂದ ಸ್ವಲ್ಪ ದೂರದಲ್ಲೇ ಲೊಕೇಟ್ ಆಗಿತ್ತು. ಮತ್ತೆ ಆ ಅರಮನೆ ಓನ್ ಮಾಡಿದ್ದು ರಾಥೋರ್ ಫ್ಯಾಮಿಲಿಯವರು. ರಾಥೋರ್ ಫ್ಯಾಮಿಲಿಯವರು ಇಡೀ ಹಳ್ಳಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಶ್ರೀಮಂತರಾಗಿರ್ತಾರೆ. ಆದ್ರೆ ಒಂದು ಸಂಜೆ ಆ ಘಟನೆ ಆಗಿದ್ಮೇಲೆ ಎಲ್ಲಾನು ಕೂಡ ಬದಲಾಗ್ಬಿಡತ್ತೆ. ಆ ಘಟನೆ ಆಗಿದ್ಮೇಲೆ ಜನ ಆ ಅರಮನೆ ಅಕ್ಕಪಕ್ಕ ಹೋಗೋದು ದೂರದ ವಿಷಯ, ಆ ಅರಮನೆ ಬಗ್ಗೆ ಮಾತಾಡಕ್ಕೂ ಕೂಡ ಹೆದರ್ತಿದ್ರು. ಒಂದಿನ ಸಂಜೆ ವಿಪರೀತ ಮೋಡ ಆಗಿತ್ತು. ಮತ್ತೆ ಅರಮನೆ ಆಚೆ ಯಾವಾಗ್ಲೂ ಗಾರ್ಡ್ಸ್ಗಳು ನಿಂತ್ಕೊಂಡು ಕಾವಲ್ ಕಾಯ್ತಿದ್ರು. ಅವತ್ತು ಕೂಡ ಅವ್ರು ಅಲ್ಲೇ ನಿಂತ್ಕೊಂಡು ಮಾತಾಡ್ತಾ ಕಾಲ ಕಳೀತಿರ್ಬೇಕಾದ್ರೆ ಆ ಕಡೆ ರಸ್ತೆಯಿಂದ ಯಾರೋ ಒಬ್ಳು ಮಹಿಳೆ ಇದೇ ಅರಮನೆ ಕಡೆಗೆ ನಡ್ಕೊಂಡ್ ಬರ್ತಿದ್ಲು. ಅವರು ತಿರುಗಿ ನೋಡ್ಬೇಕಾದ್ರೆ ಅವಳು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾಳೆ. ಕೂದ್ಲೆಲ್ಲ ಮುಂದೆಗಡೆ ಹರಡಿತ್ತು. ಮೈ ಮೇಲೆ ಒಂದು ಹಳೆ ಬಟ್ಟೆನ ಧರಿಸಿದ್ಲು. ಅದು ಅಲ್ಲಿ ಇಲ್ಲಿಂದ ಹರಿದು ಹೋಗಿತ್ತು. ಮತ್ತೆ ಅವಳು ನೋಡೋದಕ್ಕೆ ಹೆಂಗ್ ಕಾಣಿಸ್ತಿದ್ಲು ಅಂದ್ರೆ ಎಷ್ಟೋ ದಿನಗಳಿಂದ ಸ್ನಾನ ಮಾಡಿಲ್ಲ, ಮೈಯೆಲ್ಲ ಕಪ್ಪಗಾಗೋಗ್ಬಿಟ್ಟಿದೆ. ಮತ್ತೆ ಊಟನೂ ಕೂಡ ಮಾಡಿಲ್ದಿರೋ ತರ ಇದ್ಲವಳು. ಅವಳೊಂದು ಕೋಲ್ನ ಹಿಡ್ಕೊಂಡು ನಿಧಾನವಾಗಿ ನಡ್ಕೊಂಡು ಬರ್ಬೇಕಾದ್ರೆ ಇನ್ನು ಹತ್ರದಿಂದ ನೋಡಿದಾಗ ಅವ್ರಿಗೆ ಏನ್ ಕಾಣಿಸುತ್ತೆ ಅಂದ್ರೆ ಅವಳು 2-3 ಚೈನ್ಗಳನ್ನ ಹಾಕೊಂಡಿದ್ಲು. ಆ ಚೈನ್ ಯಾವುದೋ ಕಪ್ಪು ಕಲರ್ ಮಣಿ ಇತ್ತು. ಮತ್ತೆ ಮನುಷ್ಯರದು ಮೂಳೆ ಎಲ್ಲ ಇರುತ್ತಲ್ವಾ, ಆ ಮೂಳೆಗಳಿಂದ ಮಾಡಿರೋ ಚೈನ್ ತರ ಏನೋ ಹಾಕೊಂಡಿದ್ಲು. ಅವಳನ್ನ ನೋಡಿ ಇವ್ರು ಇಬ್ರು ಮುಖ ನೋಡ್ಕೊಂಡು ಅನ್ಕೊಂತಾರೆ, ಯಾರು ಯಾರೋ ಭಿಕ್ಷುಕಿ ಇರ್ಬೇಕು ಅಂತ ಅನ್ಕೊಂತಾರೆ. ಅವಳಿವಾಗ ಇವ್ರ ಹತ್ರ ಬಂದು ನಿಂತ್ಕೊಂಡು ಹೊಟ್ಟೆ ಹಸು ಆಗ್ತಿದೆ, ತಿನ್ನೋದಕ್ಕೇನಾದ್ರೂ ಊಟ ಕೊಡಿ ಅಂತ ಕೇಳ್ತಾಳೆ. ಅವಾಗ ಇವರು ಪಕ್ಕ ನೋಡ್ಕೊಂಡು, ಇಲ್ಲೆಲ್ಲ ಭಿಕ್ಷುಕರಿಗೆ ಊಟ ಗೀಟ ಎಲ್ಲ ಏನೂ ಸಿಗಲ್ಲ, ಹೋಗಮ್ಮ ಮುಂದೆ ಹೋಗ್, ನೀನು ನಿನ್ಗೆ ಹೆಂಗ್ ಕಾಣಿಸ್ತಿದೆ ಈ ಜಾಗ, ಇಲ್ಲಿ ನಿನ್ಗೆ ಊಟ ಕೊಡ್ತಾರಾ, ಹೋಗು ಅಂತ ಹೇಳ್ತಾರೆ.
ಅವಳಿಗೆ ಇವಾಗ ಸ್ವಲ್ಪ ಕೋಪ ಬರುತ್ತೆ. ಅವಳು ಹೋಗಲ್ಲ. ಅವಳು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಅರಮನೆ ಒಳಗೋಗೋದಕ್ಕೆ ಶುರು ಮಾಡ್ತಿರ್ತಾಳೆ. ಅವಾಗ ಇವರು ಕೋಲಿಂದ ನಿಲ್ಲಿಸ್ಬಿಟ್ಟು, ಹೇಳಿದ್ದೇನ್ ನಿನಗೆ ಕೇಳ್ಸಲ್ವಾ ಅಂತ ಹೇಳಿದಾಗ, ಮರ್ಯಾದೆಯಿಂದ ಕೇಳ್ತಿದ್ದೀನಿ, ತಿನ್ನೋದಕ್ಕೇನಾದ್ರೂ ಇದ್ರೆ ಕೊಡಿ ಅಂತ ಮತ್ತೆ ಹೇಳಿದಾಗ ಇವಾಗ ಇವ್ರ ಗಾರ್ಡ್ಸ್ಗೆ ತುಂಬಾ ಕೋಪ ಬಂದಿರುತ್ತೆ. ಒಬ್ಬ ಅಂತೂ ಜೋರಾಗಿ ಅವಳಿಗೆ ಕಪಾಳಕ್ಕೆ ಹೊಡೆದ್ಬಿಡ್ತಾನೆ. ಅವಳು ಅಲ್ಲೇ ಕೆಳಗ್ ಬಿದ್ದೋಗ್ಬಿಡ್ತ್ಲು. ಅವಳು ಕೆಳಗ್ ಬಿದ್ದಿರೋದ್ ನೋಡಿ ಇವರಿಬ್ರು ಕೂಡ ಜೋರಾಗಿ ನಗ್ತಿರ್ತಾರೆ. ಆಮೇಲೆ ಕೇಳಿಸ್ತಿಲ್ವಾ, ಹೋಗೆ ಸುಮ್ನೆ, ಈ ತರ ಎಲ್ಲ ಆಡ್ಕೊಂತಿದ್ರು. ಅವಳಿವಾಗ ಕೋಪದಿಂದ ಎದ್ದಿ ಅವಳ ಕಣ್ಗಳು ಬರೀ ಅವರಿಬ್ಬರನ್ನೇನೆ ಗುರಾಯಿಸ್ತಿದ್ಲು. ಅವಾಗ್ಲೇನೆ ಅವಳು ಹೇಳ್ತಾರೆ, ಕೊನೆ ಸಾರಿ ಮರ್ಯಾದೆಯಿಂದ ಕೇಳ್ತಿದ್ದೀನಿ, ತಿನ್ನೋದಕ್ಕೇನಾದ್ರೂ ಇದ್ರೆ ಕೊಡಿ, ತಗೊಂಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ಇನ್ನೊಂದ್ಸತಿ ನನ್ನ ಏನಾದ್ರೂ ಮುಟ್ಟಿದ್ರೆ ಈ ಅರಮನೆ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಕೈಯಲ್ಲಿ ಸತ್ತು ಹೋಗ್ತಾನೆ ಅಂತ. ಅದನ್ ಕೇಳಿದ ಇವರು ತುಂಬಾ ಕೋಪ ಮಾಡ್ಕೊಂಡು, ಏನೇ ನಿಂದು ಜಾಸ್ತಿ ಆಡ್ತಿದ್ಯಾ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಅವಳನ್ನ ತಳ್ಳೋದಕ್ ಶುರು ಮಾಡ್ಬೇಕಾದ್ರೆ ಅವಾಗ ಬಾಲ್ಕನಿ ಹತ್ರ ರಾಣಿಯವರು ಆಚೆ ಬರ್ತಾರೆ. ರಾಣಿ ಆಚೆ ಬಂದು, ಏನ್ ನಡೀತಿದೆ ಅಲ್ಲ ಆಚೆ, ಯಾರೋಳು ಅಂತ ಕಿರ್ಚ್ತಾರೆ. ಅವ್ರ ಗಾರ್ಡ್ಸ್ ಅವಾಗ, ಯಾರು ಗೊತ್ತಿಲ್ಲಮ್ಮ, ಊಟ ಬೇಕು ಅದ್ ಬೇಕು ಅಂತ ಒಳಗಡೆ ನುಗ್ತಿದ್ದಾಳೆ ಅಂತ ಹೇಳಿದಾಗ ರಾಣಿ ಅವಳನ್ನ ಸ್ವಲ್ಪ ಕ್ಲೀನಾಗಿ ನೋಡ್ತಾಳೆ. ಅವಳು ನೋಡೋದಕ್ ಸ್ವಲ್ಪ ತುಂಬಾ ವಿಚಿತ್ರ ಮತ್ತೆ ಭಯಾನಕರವಾಗಿದ್ಲು. ಅದನ್ನ ನೋಡಿ ರಾಣಿ, ಛೀ ಅವಳಿಗೆಲ್ಲ ಒಳಗ್ ಬರೋದಕ್ ಬಿಡ್ಬೇಡಿ, ಫಸ್ಟ್ ಅವಳನ್ನ ಎಳ್ಕೊಂಡು ಆಚೆ ಹಾಕಿ ಅಂತ ಹೇಳ್ಬಿಟ್ಟು ಒಳಗೋಗ್ಬಿಡ್ತಾಳೆ. ಅದಾಗಿದ್ಮೇಲೆ ಗಾರ್ಡ್ಸ್ಗಳು ಅವಳನ್ನ ಕೈನ ಹಿಡ್ಕೊಂಡು ಎಳ್ಕೊಂಡು ಹಂಗೆ ಕರ್ಕೊಂಡೋಗಿ ರಸ್ತೆ ಕೊನೆ ತನಕ ಬಂದು ಅವಳನ್ನ ಅಲ್ಲೇ ಕೆಳಗ್ ಹಾಕಿ ಹೇಳ್ತಾರೆ, ಈ ಸಲಿ ಹಿಂಗೆ ಬಿಟ್ ಕಳಿಸ್ತಿದೀವಿ, ಮತ್ತೆ ಅರಮನೆ ಅಕ್ಕಪಕ್ಕ ಏನಾದ್ರೂ ಕಾಣಿಸ್ಕೊಂಡ್ರೆ ಹೊಡೆದ್ಬಿಟ್ಟು ಇಲ್ಲಿಂದ ಆಚೆ ಹಾಕ್ತೀವಿ, ಇನ್ಯಾವತ್ತೂ ಈ ಕಡೆ ಕಾಣಿಸ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬೇಕಾದ್ರೆ ಅವಳು ಕೋಪದಲ್ಲೇ ಅಲ್ಲೇ ಮಣ್ಣ ಮೇಲೆ ಬಿದ್ದಿ ಅವ್ರನ್ನ ಮತ್ತೆ ಅರಮನೆನ ಗುರಾಯಿಸ್ತಿರ್ತಾಳೆ. ಅವಳು ಯಾರೋ ಸಾಮಾನ್ಯ ಭಿಕ್ಷುಕಿ ಆಗಿರಲ್ಲ, ಅವಳು ಮಾಟ ಮಂತ್ರ ವಿದ್ಯೆಯನ್ನ ಕಲ್ತಿರೋ ಮಂತ್ರವಾದಿನಿ ಆಗಿರ್ತಾಳೆ. ಅವಳ ಜೊತೆ ಇದ್ ನಡೆದಿದ್ದೆಲ್ಲ ಘಟನೆ ಅವಳಿಗೆ ಆ ಅವಮಾನ ತಡ್ಕೊಳಕ್ಕೆ ಆಗಿಲ್ಲ. ಅದೆಲ್ಲ ಅವಳಿಗೆ ತಲೆಯಲ್ಲಿ ಕೂತ್ಬಿಟ್ಟಿತ್ತು, ಮತ್ತೆ ಅದೆಲ್ಲ ಇವಾಗ ದ್ವೇಷಕ್ಕೆ ಬದಲಾಗ್ತಿತ್ತು. ಅದಾಗಿದ್ಮೇಲೆ ಅವ್ರ ಜೊತೆ ನಡೆಯೋ ಪರಿಣಾಮ ತುಂಬಾ ಭೀಕರವಾಗಿರತ್ತೆ. ಸ್ವಲ್ಪ ವಾರಗಳ ತನಕ ಏನೂ ಕೂಡ ನಡೆಯಲ್ಲ. ಆದ್ರೆ ಒಂದ್ ರಾತ್ರಿ ಎಲ್ಲರೂ ನಿದ್ದೆ ಮಾಡ್ಬೇಕಾದ್ರೆ ಗಾರ್ಡ್ಸ್ಗಳು ಕೂಡ ಎಲ್ಲೋ ಹೋಗಿರ್ತಾರೆ. ಅವಳು ಸರಿಯಾಗಿರೋ ಸಂದರ್ಭ ನೋಡಿ ಇವಾಗ ಅರಮನೆ ಒಳಗ್ ನುಗ್ಬಿಡ್ತಾಳೆ. ನುಗ್ಗಿದ್ಮೇಲೆ ಅವಳಿಗೆ ಬೇಕಾಗಿರೋ ವಸ್ತುಗಳು, ಆ ಜನರ ಪರ್ಸನಲ್ ಐಟಮ್ಸ್ನೆಲ್ಲ ಸ್ವಲ್ಪ ತಗೊಂಡು ಇವಾಗ ಅಲ್ಲಿಂದ ಆಚೆ ಹೋಗ್ಬಿಟ್ಲು. ಆ ವಸ್ತುಗಳೆಲ್ಲ ಮಾಟ ಮಂತ್ರ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರತ್ತೆ. ಅವಳಿವಾಗ ಕಾಡ್ ಮಧ್ಯದಲ್ಲಿ ಹೋಗಿ ಅಲ್ಲಿ ಬೆಂಕಿ ಯಜ್ಞ ಥರದ್ದೆಲ್ಲ ಸೆಟಪ್ ಮಾಡ್ಕೊಂಡು ಇವಾಗ ಜೋರಾಗಿ ಮಂತ್ರಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೋ ಊರ್ನವರು ಆ ಜಾಗದಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಆ ಕಾಡ್ ಹತ್ರ ಬೆಂಕಿ ಹತ್ಕೊಂಡಿರೋ ಏನೋ ಆಗ್ತಿರೋ ತರ ಶಬ್ದಗಳು, ಯಾರೋ ಜೋರಾಗಿ ಮಂತ್ರಗಳನ್ನ ಕಿರ್ಚೋ ತರ ಶಬ್ದ, ಅದೆಲ್ಲ ಅವರು ನೋಡ್ತಿದ್ರು. ಆದ್ರೆ ಯಾರು ಕೂಡ ಅಲ್ಲಿ ಒಳಗೋಗಿ ಯಾರಿದನ್ ಮಾಡ್ತಿದ್ದಾರೆ ಅನ್ನೋ ನೋಡೋ ಧೈರ್ಯ ಇರ್ಲಿಲ್ಲ. ಅವರು ಅವ್ರ ಪಾಡಿಗೆ ವಾಪಸ್ ನಡ್ಕೊಂಡು ಹೋಗ್ಬಿಡ್ತಾರೆ. ಮಂತ್ರವಾದಿನಿ ಇವಾಗ ಎಲ್ಲ ಮಾಟ ಮಂತ್ರ ಕ್ರಿಯೆಗಳನ್ನ ಮುಗಿಸಿರ್ತಾಳೆ. ಮತ್ತೆ ಸ್ವಲ್ಪ ದಿನದಲ್ಲೇ ಆ ಇಬ್ರು ಗಾರ್ಡ್ಸ್ ಇರ್ತಾರಲ್ವಾ, ಅವ್ರಿಗೆ ಒಂದು ವಿಪರೀತವಾಗಿರೋ ಒಂದು ವಿಚಿತ್ರ ಕಾಯಿಲೆ ಬರುತ್ತೆ. ಅದರಿಂದ ನರಳ್ತಿರೋದ್ ನೋಡಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಆ ಕಾಯಿಲೆನ ನೋಡಿ ಅವ್ರಿಗೆ ಏನಾಗಿದೆ, ಅದನ್ನ ಹೆಂಗ್ ಕ್ಯೂರ್ ಮಾಡೋದು ಏನು ಕಂಡು ಹಿಡಿಯೋದಕ್ಕೆ ಆಗಿಲ್ಲ. ಅವ್ರು 2 ದಿನದಲ್ಲೇ ನರಳ್ತಾ ನೋವಿಂದಾನೇ ಸತ್ತೋಗ್ಬಿಟ್ರು. ಮತ್ತೆ ಸ್ವಲ್ಪ ದಿನಗಳಾಗ್ತಾ ಆ ಅರಮನೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವ್ಯಕ್ತಿ ವಿಚಿತ್ರ ರೀತಿಯಿಂದ ಆ ಮಂತ್ರವಾದಿನಿ ಕೈಯಲ್ಲಿ ಬಲಿಯಾಗ್ತಿದ್ರು. ಅಂಡ್ ದ ವರ್ಸ್ಟ್ ಪಾರ್ಟ್ ಇಸ್, ಕೊನೆಗೆ ರಾಣಿ ಮತ್ತೆ ರಾಥೋರ್ ಅವರು ಯಾವತ್ತೋ ಒಂದಿನ ಆಚೆ ಹೋದಾಗ ವಾಪಸ್ ಬರ್ಬೇಕಾದ್ರೆ ಒಂದು ಭೀಕರ ಅಪಘಾತಕ್ಕೆ ಎದುರಾಗ್ತಾರೆ. ಅಂಡ್ ಅವ್ರ ಅದೇ ಸ್ಪಾಟ್ ಅಲ್ಲಿ ಇಬ್ರು ಕೂಡ ಸತ್ತೋಗ್ಬಿಟ್ಟಿದ್ರು. ಊರವರು ಇದೆಲ್ಲ ಘಟನೆಗಳನ್ನ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಅವ್ರಿಗೆಲ್ಲೋ ಒಂದ್ ಕಡೆ ಅನ್ನಿಸ್ತಿರತ್ತೆ ಇದೆಲ್ಲ ಹಿಂದೆ ಯಾರ್ದು ಕೈವಾಡ ಇದೆ ಅಂತ. ಒಂದಿನ ಸ್ವಲ್ಪ ಜನ ಹೋಗಿ ಆ ಅರಮನೆ ಹತ್ರ ನೋಡ್ಬೇಕಾದ್ರೆ ಅವ್ರೇನ್ ನೋಡ್ತಾರೆ ಅಂದ್ರೆ ಇವಾಗ ಆ ಅರಮನೆಯಲ್ಲಿ ಯಾರೂ ಕೂಡ ಇಲ್ಲ.
ಅದ್ ಕಂಪ್ಲೀಟ್ ಆಗಿ ಖಾಲಿ ಬಿದ್ದಿದೆ. ಮತ್ತೆ ಆ ಜಾಗದಲ್ಲಿ ಆ ಮಂತ್ರವಾದಿನಿ ವಾಸವಾಗಿದ್ಲು. ಇವಾಗ ಅವಳು ಅದನ್ನೇ ಇವಾಗ ಅವಳು ಮನೆ ಮಾಡ್ಕೊಂಡ್ಬಿಟ್ಟಿದ್ಲು. ಅದ್ಲಿಂದ ಕೆಟ್ಟ ಒಂಥರ ಏನೋ ಕೊಳ್ತೋಗಿರೋ ವಾಸನೆ, ಹೋಮ ನಡಿಬೇಕಾದ್ರೆ ಬರೋ ಹೊಗೆ, ಮತ್ತೆ ಏನೇನೋ ಅಲ್ಲಿಂದ ಶಬ್ದಗಳು ಕೇಳಿಸೋದು. ರಾತ್ರಿ ಎಷ್ಟೊಂದ್ಸತಿ ಜನ ಆ ಕಡೆ ನಡಿಬೇಕಾದ್ರೆ ಅಲ್ಲಿಂದ ಮಂತ್ರಗಳು ಹೇಳೋ ಶಬ್ದ, ಜನ ಕಿರ್ಚೋ ಥರ ಶಬ್ದ ಏನೇನೋ ಕೇಳಿಸ್ತಿತ್ತು. ಜನ ಇದನ್ನೆಲ್ಲ ನೋಡಿ ನಮ್ಗೆ ಯಾಕೋ ಅನ್ಸತ್ತೆ ಆ ಇಡೀ ಕುಟುಂಬ ರಾಥೋಡ್ ಫ್ಯಾಮಿಲಿಯವರು ಇವಳ ಶಾಪಕ್ಕೆ ಬಲಿಯಾಗಿರ್ಬೇಕು, ಮತ್ತೆ ಇವಳಿವಾಗ ಇನ್ನೂ ಇಲ್ಲಿ ಏನೇನೋ ಮಾಡ್ತಿದ್ದಾಳೆ ಅನ್ನೋದನ್ನ ನೋಡಿ ಎಲ್ಲ ಜನ ಹೆದರೋದಕ್ಕೆ ಶುರು ಪಡ್ತಾರೆ. ಮತ್ತೆ ಆ ಮಂತ್ರವಾದಿನಿ ಊರೊಳಗೆ ಕಾಲಿಟ್ರೆ ಸಾಕು, ಆ ಊರಲ್ಲಿ ಏನಾದ್ರೂ ಒಂದು ಕೆಟ್ಟದ್ ನಡೀತಿತ್ತು. ಜನಗಳು ಬೆಳೆಸೋ ಪ್ರಾಣಿ, ಹಸು ಎಲ್ಲ ಸತ್ತೋಗ್ಬಿಡೋದು, ಮತ್ತೆ ಚಿಕ್ಕ ಮಕ್ಕಳಿಗೆ ಹುಷಾರ್ ತಪ್ಪೋಗೋದು, ಜನಗಳಿಗೆ ಅಪಘಾತ, ಆಕ್ಸಿಡೆಂಟ್ಸ್ ಆಗೋದು, ಕೆಟ್ಟದ್ ಏನೇನೋ ಆ ಥರ ಆಗ್ತಿತ್ತು. ಅದೆಲ್ಲ ಅವಳನ್ನ ನೋಡಿ ಅವಳು ಅಕ್ಕಪಕ್ಕ ಹೋಗಿರೋರ್ ಜನಕ್ಕೆ ಮಾತ್ರ ಆಗ್ತಿತ್ತು. ಇದನ್ನೆಲ್ಲ ನೋಡ್ಬೇಕಾದ್ರೆ ಜನಕ್ಕೆ ಭಯ ಆಗೋದ್ ಶುರು ಆಯ್ತು. ಆ ಭಯ ಸ್ಲೋ ಆಗಿ ಕೋಪಕ್ಕೆ ತಿರುಗ್ಬಿಡತ್ತೆ. ಜನಕ್ಕಿವಾಗ ಅನ್ನಿಸ್ತಿತ್ತು ಅವಳು ಆಲ್ರೆಡಿ ರಾಥೋರ್ ಫ್ಯಾಮಿಲಿಯವ್ರನ್ನ ಸಾಯಿಸಿ ಆ ಅರಮನೆಯಲ್ಲಿ ಆರಾಮಾಗಿದ್ದಾಳೆ. ನಾವ್ ಹಿಂಗೆ ಏನಾದ್ರೂ ಬಿಟ್ರೆ ಅವಳು ಇದೇ ತರ ಮಾಟ ಮಂತ್ರಗಳನ್ನ ಮಾಡಿ ಅವ್ರನ್ನ ಸಾಯಿಸಂಗೆ ಇಡೀ ಈ ಹಳ್ಳಿಯಲ್ಲಿರೋ ಎಲ್ಲರನ್ನೂ ಸಾಯಿಸ್ಬಿಡ್ತಾಳೆ. ನಾವಿದಕ್ಕೆಲ್ಲಾನು ಒಂದ್ ಕೊನೆ ಹುಡುಕ್ಲೇಬೇಕು. ನಾವು ಅವಳನ್ನೇ ಸಾಯಿಸ್ಬಿಟ್ರೆ ಎಲ್ಲ ಕೊನೆ ಆಗತ್ತೆ. ಹಂಗೆ ಮಾಡೋಣ ಅಂತ ಎಲ್ಲರೂ ಕೂಡ ಇವಾಗ ಒಪ್ಕೊಂತಾರೆ. ಒಂದ್ ರಾತ್ರಿ ಸ್ವಲ್ಪ ಊರ್ನೋರೆಲ್ಲರೂ ಅವ್ರ ಕೈಯದ್ ಸಿಕ್ಕಿರೋ ರಾಡು, ಕೋಲು ಎಲ್ಲ ವಸ್ತುಗಳನ್ನ ತಗೊಂಡು ಅರಮನೆ ಕಡೆಗೆ ಹೋಗೋದಕ್ ಶುರು ಮಾಡ್ತಾರೆ. ಅರಮನೆ ಒಳಗ್ ಹೋದಾಗ ಅವ್ರೇನ್ ನೋಡ್ತಾರೆ ಅಂದ್ರೆ ಆ ಮಂತ್ರವಾದಿನಿ ಆರಾಮಾಗೆ ರಾಥೋರ್ ಬೆಡ್ ಮೇಲೆ ಮಲ್ಕೊಂಡಿದ್ಲು. ಅವ್ರು ಹೋಗಿದ ತಕ್ಷಣನೇ ಜೋರಾಗಿ ಅವಳಿಗೆ ಹೊಡೆಯೋದಕ್ ಶುರು ಮಾಡ್ತಾಳೆ. ಅವಳು ಎದ್ಬಿಟ್ಟು ಇವಾಗ ಕಿರ್ಚ್ತಿದ್ಲು, ಆದ್ರೆ ಅವ್ರು ಯಾರು ಕೂಡ ನಿಲ್ಲಿಸೋದೇ ಇಲ್ಲ. ಅವಳಿಗೆ ಎಷ್ಟು ಹೊಡಿತಾರೆ ಅಂದ್ರೆ ಅವಳು ಮೈಕೈಯೆಲ್ಲ ಅಲ್ಲಾಡೋದ್ ನಿಲ್ಲೋ ತನಕ ಅವಳಿಗೆ ಹೊಡಿತಾನೆ ಇದ್ರು. ಅವಳು ಇವಾಗ ಆಲ್ಮೋಸ್ಟ್ ಸತ್ತೇ ಹೋಗ್ಬಿಟ್ಟಿದ್ಲು. ಅವಳ ಮೈ ಅಲ್ಲಾಡೋದು ನಿಂತ್ಬಿಟ್ಟಿರತ್ತೆ. ಆದ್ರೆ ಸ್ವಲ್ಪ ಜನ ಏನ್ ಹೇಳ್ತಿದ್ರು ಅಂದ್ರೆ ಅವಳ ಕೈಕಾಲೇನೋ ಅಲ್ಲಾಡೋದು ನಿಂತಿತ್ತು, ಆದ್ರೆ ಅವಳ ಕಣ್ಗಳು ವಿಚಿತ್ರವಾಗಿ ಒಂಥರ ಭಯಾನಕ ರೀತಿಯಲ್ಲಿ ನಮ್ ಎಲ್ಲಾರ್ನೂ ಕೂಡ ಗುರಾಯಿಸ್ತಿದ್ಲು. ಅವಳು ನಮ್ಗೆಲ್ಲಾರ್ಗೂ ಭಯ ಆಗೋದಕ್ಕೆ ಶುರು ಆಗ್ಬಿಡ್ತು. ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ಅವಳು ಸತ್ತಿದಾಳೋ ಬದುಕಿದಾಳೋ ಅದೆಲ್ಲ ಯೋಚನೆ ಮಾಡೋ ಸಮಯ ಕೂಡ ಇರ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಜನ ಪೆಟ್ರೋಲ್ನ ತಗೊಂಡ್ಬಂದು ಅವಳ ಮೈ ಮೇಲೆಲ್ಲ ಸುರಿಸಿ ಅವಳ ಮಲ್ಗಿರೋ ಬೆಡ್ ಮೇಲೂ ಹಾಕಿ ಆ ಬೆಡ್ಗೆ ಬೆಂಕಿ ಹಚ್ಬಿಡ್ತಾರೆ. ಅವಳಿವಾಗ ಅವ್ರ ಕಣ್ಮುಂದೆನೆ ಹಂಗೆ ಸುಟ್ಟಿ ಬೂದಿ ಆಗೋಗ್ಬಿಟ್ಟಿದ್ಲು. ಹಳ್ಳಿ ಜನಕ್ಕೆಲ್ಲ ಅದಾಗಿದ್ಮೇಲೆ ಅನ್ನಿಸ್ತು ಫೈನಲಿ ಇವಾಗೆಲ್ಲ ಸರಿ ಹೋಗತ್ತೆ, ಇದಾಗಿದ್ಮೇಲೆ ಏನೂ ತೊಂದರೆ ಆಗ್ಬಾರ್ದು ಅಂತ. ಆದ್ರೆ ಅವ್ರು ಮಾಡಿರೋ ಯೋಚನೆ ತಪ್ಪಾಗಿರತ್ತೆ. ಅಸ್ಲಿ ಆಟ, ಅಸ್ಲಿ ಭಯ ಅವಾಗ ಶುರು ಆಗಿತ್ತು. ಸ್ವಲ್ಪ ದಿನಗಳ ತನಕ ಆ ಜಾಗನ ಯಾರೂ ಮುಟ್ಟಕ್ಕೂ ಹೋಗಿಲ್ಲ. ಆ ಫುಲ್ ಅರಮನೆನೇ ಲಾಕ್ ಮಾಡಿಟ್ಬಿಟ್ಟಿದ್ರು. ಅದರ ಅಕ್ಕಪಕ್ಕನೂ ಕೂಡ ಯಾರೂ ಹೋಗ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ದಿನ ಆಗಿದ್ಮೇಲೆ ಸ್ವಲ್ಪ ಜನ ಆ ಅರಮನೆ ಹತ್ರ ಹೋಗೋದು ಅದೆಲ್ಲ ಮಾಡ್ತಿದ್ರು. ಅಲ್ಲಿ ಹೋಗೋ ಪ್ರತಿಯೊಬ್ಬ ವ್ಯಕ್ತಿ 2-3 ದಿನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸತ್ತೋಗ್ಬಿಡ್ತಿದ್ದ. ಮತ್ತೆ ಸ್ವಲ್ಪ ಜನಕ್ಕೆ ಅದೇನು ಹುಚ್ಚಿಡ್ದಿತ್ತೋ ಏನೋ ಗೊತ್ತಿಲ್ಲ, ಒಳಗ್ ಹೋಗ್ಬೇಡ ಅಂದ್ರೂ ಕೂಡ ಅವರು ಒಳಗ್ ಹೋಗಿ ಅಲ್ಲಿ ಏನಾಗಿದೆ, ಅಲ್ಲಿ ಏನೇನಿದೆ ಅಂತ ನೋಡೋದಕ್ಕೆ ಕ್ಯೂರಿಯಾಸಿಟಿ ಮೇಲೆ ಒಳಗೋಗಿರ್ತಾರೆ. ಆದ್ರೆ ಅವತ್ ಒಳಗೋಗಿರೋ ಜನ ಆ ದಿನ ಆಗಿದ್ಮೇಲೆ ಇನ್ಯಾವತ್ತೂ ಕಾಣಿಸ್ಲೇ ಇಲ್ಲ. ಅವ್ರ ಜೊತೆ ಏನಾಯ್ತು, ಅವ್ರು ಏನಾದ್ರು, ಎಲ್ಲಿ ಹೋದ್ರು ಯಾರಿಗೂ ಕೂಡ ಗೊತ್ತಿಲ್ಲ. 10 ವರ್ಷ 20 ವರ್ಷ ಆಗ್ಬಿಡತ್ತೆ. ಆ ಜಾಗನ ಯಾರೂ ಕೂಡ ತಗೊಳ್ಳಲ್ಲ, ಅಲ್ಲಿ ಯಾರು ಇರೋದಕ್ಕೂ ಕೂಡ ಹೋಗಲ್ಲ. ಅದಾಗಿದ್ಮೇಲೆ ಒಂದ್ ಫ್ಯಾಮಿಲಿ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ. ಅವರ ಊರಿಗೆ ಬಂದಾಗ್ಲೇನೆ ಊರವರು ಅವ್ರಿಗೆ ಹೇಳ್ತಾರೆ, ತುಂಬಾ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ, ಈ ಜಾಗ ಸರಿ ಇಲ್ಲ, ನೀವಿಲ್ಲಿ ಇರ್ಬೇಡಿ ಮಾ, ಅಲ್ಲಿ ಶಾಪ ಇದೆ ಆ ಜಾಗದಲ್ಲಿ, ನಿಮ್ಗೂ ಏನಾದ್ರೂ ಕೆಟ್ಟದ್ ನಡೆಯುತ್ತೆ ಅಂತ. ಆದ್ರೆ ಆ ಪರಿವಾರದಲ್ಲಿ ಇರೋ ಮುಖ್ಯ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾನೆ, ಇದೆಲ್ಲ ಕತೆಗಳನ್ನ ನಮ್ಗೆ ಹೇಳ್ಬೇಡಿ, ನಮ್ಗಿದೆಲ್ಲ ಅಂದ್ರೆ ಏನ್ ಭಯ ಏನಿಲ್ಲ, ಆ ಥರ ಏನಾದ್ರೂ ಆದ್ರೆ ನಾವು ನೋಡ್ಕೊಂತೀವಿ, ನೀವೇನ್ ಹೆದರ್ಬೇಡಿ ಅಂತ ಹೇಳಿ ಅಲ್ಲಿ ಇರೋದಕ್ಕೆ ಶುರು ಮಾಡ್ತಾರೆ. 1-2-3 ವಾರ ಎಲ್ಲ ಚೆನ್ನಾಗೇ ನಡೀತಿರತ್ತೆ. ಆದ್ರೆ ಅದಾಗಿದ್ಮೇಲೆ ಅವ್ರಿಗೆ ಅಲ್ಲಿ ಮನೆಯೊಳಗೆ ವಿಚಿತ್ರವಾಗಿರೋ ಶಬ್ದ, ಯಾರೋ ಒಬ್ಳು ಸುಟ್ಟೋಗಿರೋ ವ್ಯಕ್ತಿ ಅಕ್ಕಪಕ್ಕ ಮನೆ ಹತ್ರ ಓಡಾಡ್ತಿರೋ ತರ ಕಾಣಿಸೋದಕ್ಕೆ ಶುರು ಆಗತ್ತೆ.
ಅಂಡ್ ದ ವರ್ಸ್ಟ್ ಪಾರ್ಟ್ ಇಸ್ ಒಂದಿನ ಪಾಪ ಆ ಮನೆಯಲ್ಲಿರೋ ಚಿಕ್ಕ ಮಗು ಬಾಲ್ಕನಿಯಲ್ಲಿ ಆಡ್ಬೇಕಾದ್ರೆ ಸ್ಲಿಪ್ ಆಗಿ ಕೆಳಗ್ ಬಂದ್ ಬಿದ್ದಿ ಕತ್ತು ಮುರಿದೋಗಿ ಅದೇ ಸ್ಪಾಟಲ್ಲಿ ಆ ಮಗು ಸತ್ತೋಗ್ಬಿಡತ್ತೆ. ಈ ಇನ್ಸಿಡೆಂಟ್ ಆಗಿದ್ಮೇಲೆ ಆ ಇಡೀ ಕುಟುಂಬ ಎಷ್ಟು ಭಯ ಪಟ್ಟಿದ್ರು ಅಂದ್ರೆ ಎಲ್ಲರೂ ಕೂಡ ಅದೇ ರಾತ್ರಿ ಆ ಮನೆನ ಖಾಲಿ ಮಾಡಿ ವಾಪಸ್ ಹೊರಟೋಗ್ಬಿಡ್ತಾರೆ. ಅವತ್ತಿಂದ ಇವತ್ವರೆಗೂ ಆ ಮನೆಯಲ್ಲಿ ಯಾರು ಕೂಡ ಕಾಲಿಡೋದಕ್ಕೆ ಲಿಟ್ರಲಿ ಧೈರ್ಯ ಕೂಡ ಮಾಡಿಲ್ಲ. ಅಂಡ್ ಜನ ಊರ್ನವ್ರಂತೂ ಅಲ್ಲಿ ಹೋಗೋದ್ನೇ ನಿಲ್ಲಿಸ್ಬಿಟ್ರು. ಮತ್ತೆ ಅವ್ರ ಈ ಜಾಗನ ಶಾಪಿತ ಅರಮನೆ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಎಷ್ಟೋ ವರ್ಷಗಳಾಗಿದ್ಮೇಲೆ ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ದೇವ್ಗರಿನ ಈ ಅರಮನೆ ಬಗ್ಗೆ ಕೇಳ್ತಾನೆ. ಅವನ್ಗೆ ಇದೆಲ್ಲ ಸ್ಟೋರಿ ಕೇಳಿದ್ಮೇಲೆ ಅದೆಷ್ಟು ಕ್ಯೂರಿಯಾಸಿಟಿ ಬಂದಿರತ್ತೆ ಅಂದ್ರೆ ಅವನ್ಗಿವಾಗ ಅವನೇ ಅಲ್ಲಿ ಹೋಗಿ ಆ ಜಾಗನ ಇನ್ವೆಸ್ಟಿಗೇಟ್ ಮಾಡಬೇಕು. ನಿಜವಾಗ್ಲೂ ಜನ ಹೇಳೋ ಥರ ಅಲ್ಲೇನಾದ್ರೂ ಇದೆಯಾ ಅಥವಾ ಇದೆಲ್ಲ ಬರೀ ಸುಮ್ಮನೆ ಕತೆನಾ ಅಂತ ಅವನ್ಗೆ ಅನ್ನಿಸ್ತಿರತ್ತೆ. ಇದಕ್ಕಿಂತ ಮುಂಚೆನೂ ಕೂಡ ಅನ್ವರ್ ತುಂಬಾ ಜಾಗಗಳಿಗೆ ಹೋಗಿ ಇನ್ವೆಸ್ಟಿಗೇಷನ್ಸ್ನ ಮಾಡಿದ್ದ. ಅವನ್ ಏನ್ ಬಿಲೀವ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಜಾಗದಲ್ಲಿ ನಿಜವಾಗ್ಲೂ ನೆಗೆಟಿವ್ ಎನರ್ಜೀಸ್ ಇರತ್ತೆ, ಅದ್ ನಿಜವಾಗ್ಲೂ ಹಾಂಟೆಡ್ ಆಗಿರತ್ತೆ. ಆದ್ರೆ ಸ್ವಲ್ಪ ಜಾಗನ ಜನರು ಸುಳ್ಳು ಹೇಳಿ ಹಿಂಗೇನೆ ಕತೆನ ಕಟ್ಟಿ ಅಲ್ಲಿ ಅದಿದೆ ಇದಿದೆ ಅಂತ ಹೇಳಿರ್ತಾರೆ. ನಾನು ಈ ಜಾಗಕ್ಕೆ ಹೋಗಿ ನಾನೇ ಕಂಡುಹಿಡಿತೀನಿ ಅಲ್ಲಿ ನಿಜವಾಗ್ಲೂ ಆ ಥರದ್ದೇನಾದ್ರೂ ನಡೆದಿದ್ದ ಅಥವಾ ಇದೂ ಬರೀ ಒಂದು ಕತೆನಾ ಅಂತ. ಒಂದಿನ ಅನ್ವರ್ ಎಲ್ಲಾನು ಕೂಡ ಪ್ಯಾಕ್ ಮಾಡ್ಕೊಂತಾನೆ. ಅವನ್ ಬಟ್ಟೆಗಳು, ಆ ಎಕ್ವಿಪ್ಮೆಂಟ್ಸ್ ಅದನ್ನೆಲ್ಲಾನು ಇಟ್ಟು ಇವಾಗ ಅವ್ನ್ ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ಡೈರೆಕ್ಟ್ ದೇವ್ಗರ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯ ಆಗಿದ್ಮೇಲೆ ಅವನಿವಾಗ ದೇವ್ಗರ್ ರೀಚ್ ಆಗಿದ್ದ. ಅಲ್ಲಿ ಬಂದಿದ ತಕ್ಷಣನೇ ಅವನ್ ಗಾಡಿ ನಿಲ್ಸಿ ಅಕ್ಕಪಕ್ಕ ಜನರನ್ನ ಹುಡುಕ್ತಿದ್ದ. ಅವಾಗ್ಲೇನೆ ಒಬ್ಬ ವ್ಯಕ್ತಿಯಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಅನ್ವರ್ ಅವ್ರನ್ನ ನಿಲ್ಲಿಸ್ಬಿಟ್ಟು, ಅಣ್ಣ ಇದು ಅರಮನೆ ಕಡೆಗೆ ರಸ್ತೆ ಯಾವುದು ಅಂತ ಕೇಳಿದ ತಕ್ಷಣನೇ ಆ ವ್ಯಕ್ತಿ ಒಂದ್ ಸೆಕೆಂಡ್ಗೆ ಅಲ್ಲೇನೆ ಗಾಬರಿ ಆಗ್ಬಿಟ್ಟಿದ್ದ. ಅವನ್ ಮುಖದಲ್ಲಿ ಕ್ಲೀನಾಗಿ ಇವಾಗ ಭಯ ಕಾಣಿಸ್ತಿತ್ತು. ಅವನಲ್ಲೇ ಒಂದ್ ಸೆಕೆಂಡ್ ನಡಗ್ಬಿಟ್ಟಿದ್ದ. ಅವನೇನು ಮಾತಾಡಲ್ಲ, ಅಲ್ಲಾಡೋದು ಕೂಡ ಇಲ್ಲ. ಅನ್ವರ್ 2-3 ಸತಿ ಅಣ್ಣ ನಿಮ್ಗೇನೆ ಅರಮನೆ ಕಡೆಗೆ ದಾರಿ ಯಾವ್ದು ಅಂತ ಕೇಳಿ ಅವ್ರಿಗೆ 2-3 ಸತಿ ತಟ್ಟಾಗ ಅವಾಗ ಅವನ್ ಹಿಂಗ್ ಅಲ್ಲಾಡಿ, ಹಾ ಅರಮನೆನಾ? ಯಾರಪ್ಪ ನೀವು? ಅಲ್ಲೆಲ್ಲ ಹೋಗೋದಕ್ಕೆ ಹೋಗ್ಬಿಡಿ, ಸುಮ್ಮನೆ ವಾಪಸ್ ಹೋಗ್ಬಿಡಿ. ಅಲ್ಲಿ ಹೋದವರು ಯಾರು ಕೂಡ ಬದುಕೋದು ಇಲ್ಲ. ಈ ಥರ ಹೇಳ್ಬೇಕಾದ್ರೆ ಅನ್ವರ್ ಹೇಳ್ತಾನೆ, ಅಣ್ಣ ನನಗೆಲ್ಲ ಗೊತ್ತಿದ್ದೆ ನಾನು ಇಲ್ಲಿ ಬಂದಿರೋದು. ನಾನೊಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್, ನನ್ನ ಕೆಲಸನೇ ಇದು. ನೀವೆಲ್ಲ ಅದ್ರ ಬಗ್ಗೆ ಚಿಂತೆ ಪಡಕ್ಕೆ ಹೋಗ್ಬಿಡಿ, ನನಗೆ ರಸ್ತೆ ಯಾವುದಂತ ಹೇಳಿ ಸಾಕು ಅಂತ ಹೇಳಬೇಕಾದ್ರೆ, ಏನೋ ಗೊತ್ತಿಲ್ಲ, ನಿಮಗೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ. ಹಿಂಗೆ ಮುಂದೆ ಹೋಗಿ ಬಲಕ್ ತಿರ್ಕೊಳ್ಳಿ, ಹಂಗೆ ಅದೇ ದಾರಿಯಲ್ಲಿ ಮುಂದೆ ಹೋಗ್ತಾನೆ ಇದ್ರೆ ನಿಮ್ಗೆ ಅರಮನೆ ಕಾಣಿಸುತ್ತೆ. ಇದನ್ನ ಹೇಳಿ ಅವನು ಅಲ್ಲೇ ನಿಂತಿದ್ದ. ಸರಿ ಅಣ್ಣ ಥ್ಯಾಂಕ್ಸ್ ಅಂತ ಹೇಳಿ ಇವಾಗ ಅನ್ವರ್ ಗಾಡಿನ ಶುರು ಮಾಡಿ ಜೋರಾಗಿ ಅದರ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಆ ವ್ಯಕ್ತಿ ಹೆದರ್ಕೊಂಡು ಅದೇ ರಸ್ತೆಯಲ್ಲಿ ನಿಂತ್ಕೊಂಡಿವಾಗ ಅವ್ರ ಕಡೆಗೆ ನೋಡ್ತಿದ್ದ. ಅನ್ವರ್ ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಇವಾಗ ಅರಮನೆ ಹತ್ರ ರೀಚ್ ಆಗಿದ್ದ. ಅವನು ಗಾಡಿಯಿಂದ ಇಳ್ದಿ ಆಚೆ ನೋಡಿದಾಗ ಅವನ್ಗಿವಾಗ ದೊಡ್ಡ ಅರಮನೆ ಕಣ್ಮುಂದೆ ಕಾಣಿಸುತ್ತೆ. ಅವನು ಮನ್ಸಲ್ಲೇ ಅನ್ಕೊಂತಿದ್ದ, ವಾವ್ ಸುಂದರವಾಗೇ ಇದೆ. ಅದನ್ನ ಯೋಚನೆ ಮಾಡ್ತಾ ಹಂಗೆ ನಡೀತಾ ಇವಾಗ ಗೇಟ್ ಹತ್ರ ಹೋಗ್ತಾನೆ. ಆಚೆ ಕಡೆ ದೊಡ್ಡ ಗೇಟ್, ಐರನ್ ಗೇಟ್ಸ್ ಇತ್ತು. ಆ ಗೇಟ್ ಫುಲ್ ರಸ್ಟ್ ಆಗೋಗ್ಬಿಟ್ಟಿತ್ತು. ಅವನದನ್ನ ತಳ್ಬೇಕಾದ್ರೆ ಕೆಟ್ಟ ಕರ್ಕಶ ಶಬ್ದಗಳು ಬರುತ್ತೆ. ಆದ್ರೂ ಒಂದ್ ತಳ್ಳಿ ಏನಪ್ಪ ಇದು ಅಂತ ಅನ್ಕೊಂಡಿ ಇವಾಗ ಕಾಲು ಒಳಗಿಟ್ಟಿ ಮುಂದೆ ಹೋಗ್ಬೇಕಾದ್ರೆ ಜೋರಾಗಿ ಗಾಳಿ ಬೀಸ್ತಿತ್ತು. ಅಕ್ಕಪಕ್ಕದಿಂದ ಎಲ್ಲ ಎಲೆಗಳೆಲ್ಲ ಹಾರ್ಕೊಂಡು ಅವನ್ ಮುಖ ಹತ್ರ ಬರುತ್ತೆ. ಅವನ್ ಹಿಂಗೆ ಕಣ್ಣ ಮುಚ್ಕೊಂಡು ಮುಂದೆ ನಡ್ಕೊಂಡು ಹೋದಾಗ ಇವಾಗ ಅವನ ಅರಮನೆನ ಹತ್ರದಿಂದ ನೋಡ್ತಾನೆ. ಪೇಂಟ್ ಎಲ್ಲ ಹೋಗ್ಬಿಟ್ಟಿತ್ತು. ಇಡೀ ಅರಮನೆ ಇವಾಗ ಸ್ವಲ್ಪ ಕಪ್ಪಗೆ ಕಾಣಿಸ್ತಿತ್ತು. ಮತ್ತೆ ಅಕ್ಕಪಕ್ಕ ಡೋರ್ಗಳು, ಅಲ್ಲಿ ವಿಂಡೋಸ್ ಎಲ್ಲ ಮುರಿದೋಗಿರತ್ತೆ. ಅವನಿವಾಗ ಒಳಗೆ ಹೆಂಗಾದ್ರೂ ಮಾಡಿ ಹೋಗ್ಬೇಕಲ್ವಾ, ಯಾವ ದಾರಿ ಅಂತ ಅನ್ಕೊಂಡು ಅಕ್ಕಪಕ್ಕ ತಿರುಗ್ಬೇಕಾದ್ರೆ ಅವನ್ಗೊಂದು ಡೋರ್ ಸಿಗತ್ತೆ. ಆ ಡೋರ್ ಓಪನ್ ಆಗಿತ್ತು. ಅವನ್ ಡೋರ್ನ ತಳ್ಳಿ ಅದ್ರ ಮುಖಾಂತರನೇ ಒಳಗ್ ಹೋಗ್ತಾನೆ. ಇವಾಗ ಅನ್ವರ್ ಆ ಅರಮನೆ ಒಳಗ್ ಬಂದಿದ್ದ. ಒಳಗ್ ಬಂದಿದ ತಕ್ಷಣನೇ ಆ ಅರಮನೆ ಅಕ್ಕಪಕ್ಕ ಸುತ್ತಲೂ ನೋಡ್ಬೇಕಾದ್ರೆ ಅನ್ವರ್ಗ್ ಅನ್ನಿಸ್ತಿರತ್ತೆ, ಇಲ್ಲಂತೂ ಇವತ್ತು ಕ್ರೇಜಿಯಾಗಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಶುರು ಮಾಡ್ಕೋಣ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅವನ್ ಬ್ಯಾಗ್ನ ಅಲ್ಲೇ ಎಲ್ಲ ತೆಗ್ದಿ ಆ ಬ್ಯಾಗಿಂದ ಎಕ್ವಿಪ್ಮೆಂಟ್ಸ್ ಎಲ್ಲ ತೆಗಿತಾನೆ. ಇವಾಗ ಕ್ಯಾಮ್ರಾನೆಲ್ಲ ತೆಗ್ದಿ ಇವಾಗ ರೆಕಾರ್ಡಿಂಗ್ ಶುರು ಮಾಡಿ
ಡೈರೆಕ್ಟ್ ಆಗಿ ಅವನು ಇವಾಗ ಅಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತಿದ್ದ. ರೆಕಾರ್ಡ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವನ ಮನೆ ಕಡೆ ಎಲ್ಲ ನೋಡ್ತಾನೆ. ಫರ್ನಿಚರ್ಸ್, ಪೇಂಟಿಂಗ್, ಶಾಂಡ್ಲಿಯರ್ ಎಲ್ಲಾನು ಕೂಡ ಹಂಗೆ ಇತ್ತು. ಯಾವುದು ಕೂಡ ತೆಗ್ದು ಕೂಡ ಇರಲ್ಲ, ಆದ್ರೆ ಎಲ್ಲ ಮೇಲೆ ಧೂಳು ಬಂದ್ ಕೂತಿರತ್ತೆ. ಅವನದನ್ನೆಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ವೈಪ್ ಮಾಡಿ ನೋಡ್ಬೇಕಾದ್ರೆ ಸ್ವಲ್ಪ ಜನರ ಫೋಟೋಸ್ ಕಾಣಿಸ್ತಿರತ್ತೆ, ಫ್ಯಾಮಿಲಿ ಫೋಟೋಸ್. ಅಲ್ಲಿ ಎಲ್ಲ ಹಂಗೇನೆ ಇತ್ತು ವಸ್ತುಗಳೆಲ್ಲ. ಸ್ವಲ್ಪ ಹೊತ್ತು ತನಕ ಇನ್ವೆಸ್ಟಿಗೇಷನ್ ನಾರ್ಮಲ್ ಆಗಿ ಎಲ್ಲ ನಡೀತಿತ್ತು. ಅದಾಗಿದ್ಮೇಲೆ ಸಡನ್ ಆಗಿ ಮೇಲ್ಗಡೆಯಿಂದ ಶಬ್ದ ಬರುತ್ತೆ, ಯಾರೋ ನಡೀತಿರೋ ತರ. ಅವಾಗ ಅನ್ವರ್ಗ್ ಅನ್ಸತ್ತೆ, ಇದೇನಿದು, ಯಾರೋ ನಡೀತಿರೋ ತರ ಶಬ್ದ ಕೇಳಿಸ್ತಿದೆ, ಈ ಅರಮನೆಯಲ್ಲಿ ನಾನು ಒಬ್ನೇ ತಾನೇ ಇರೋದು. ಆ ಥರ ಯೋಚನೆ ಮಾಡ್ತಾ ಮಾಡ್ತಾ ಅವನಿವಾಗ ಸ್ಟೇರ್ ಕೇಸ್ ಕಡೆಗೆ ಹೋಗ್ತಾನೆ. ಕ್ಯಾಮ್ರಾನ ಇವಾಗ್ಲೂ ಕೂಡ ಮೇಲ್ಗಡೆಗೆ ಪಾಯಿಂಟ್ ಮಾಡಿಟ್ಟಿದ್ದ. ಮೇಲ್ಗಡೆ ಹತ್ತುತ್ತಾ ಅವನಿವಾಗ ಆ ಕ್ಯಾಮ್ರಾನ ಸೆಟ್ ಮಾಡಿ ಹಂಗೆ ನಡಿಬೇಕಾದ್ರೆ ಅವನ್ಗಿವಾಗ ಒಂದು ರೂಮ್ ಕಾಣಿಸತ್ತೆ. ಆ ರೂಮ್ ಒಳಗೆ ಅನ್ವರ್ ನಡ್ಕೊಂಡು ಹೋಗ್ಬಿಡ್ತಾನೆ. ಆ ರೂಮಲ್ಲಿ ಯಾರು ಕೂಡ ಇರ್ಲಿಲ್ಲ. ಹಂಗೆ ಅವನ ರೂಮ್ನ ಅಕ್ಕಪಕ್ಕ ನೋಡ್ತಾ ಹೋಗ್ಬೇಕಾದ್ರೆ ಒಂದು ಸುಟ್ಟೋಗಿರೋ ಜಾಗ ತರ ಏನೋ ಅವನ್ಗೆ ಕಾಣಿಸತ್ತೆ. ಏನಿದು ಅಂತ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಸಡನ್ ಆಗಿ ಹಿಂದೆಗಡೆ ಬಾಗ್ಲು ಅದಾಗೆ ಅದು ಕ್ಲೋಸ್ ಆಗತ್ತೆ. ಇವಾಗ ಅನ್ವರ್ ಸ್ವಲ್ಪನೂ ಕೂಡ ಪ್ಯಾನಿಕ್ ಆಗಲ್ಲ. ಅವನ್ ಎಷ್ಟೋ ಮುಂಚೆ ಇನ್ವೆಸ್ಟಿಗೇಷನ್ ಮಾಡಿರೋ ಕಾರಣದಿಂದ ನಾರ್ಮಲ್ ಆಗೇ ತಗೊಂತಾನೆ. ಡೋರ್ನ ಹೋಗಿ ತೆಗ್ದಿ ಆಚೆ ಬಂದು ನೋಡಿದಾಗ ಅವಾಗ ಒಂದು ಸ್ವಲ್ಪ ವಿಯರ್ಡ್ ಅನ್ಸತ್ತೆ. ಅಕ್ಕಪಕ್ಕ ಗಾಳಿ ಇಲ್ಲ, ಡೋರ್ ಅದಾಗೆ ಅದು ಕ್ಲೋಸಿಂಗ್ ಆಯ್ತು. ಏನೋ ಇರ್ಲಿ ಬಿಡು ಅಂತ ನೋಡಿ ಇವಾಗ ಅವನು ಕ್ಯಾಮ್ರಾನ ಚೆಕ್ ಮಾಡ್ತಿದ್ದ. ಆದ್ರೆ ಇವಾಗ ಕ್ಯಾಮ್ರಾ ಆಲ್ ಆಫ್ ಅ ಸಡನ್ ಮ್ಯಾಲ್ ಫಂಕ್ಷನ್ ಆಗ್ತಿತ್ತು. ಕ್ಲೀನ್ ಆಗಿ ರೆಕಾರ್ಡ್ ಆಗ್ತಿರ್ಲಿಲ್ಲ, ಪದೇ ಪದೇ ಆಫ್ ಆಗ್ತಿತ್ತು. ಇದೇನಪ್ಪ ಆಯ್ತು ಕ್ಯಾಮ್ರಾಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಅನ್ವರ್ ಕಿವಿ ಹತ್ರ ಯಾರ್ದೋ ಒಂದು ಶಬ್ದ ಕೇಳ್ಸತ್ತೆ, ಎಲ್ಲೇನೋ ಬರಬಾರ್ದಿತ್ತು, ಹೊರಟೋಗು. ಸಡನ್ ಆಗಿ ಅನ್ವರ್ ಶಾಕ್ ಆಗ್ತಾನೆ. ಅಕ್ಕಪಕ್ಕ ತಿರ್ಗಿ ನೋಡ್ಬೇಕಾದ್ರೆ ಶಿಟ್, ಯಾರದು? ಯಾರು ಕೂಡ ಇರ್ಲಿಲ್ಲ. ಅನ್ವರ್ಗಿವಾಗ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗತ್ತೆ. ಯಾಕಂದ್ರೆ ಅವನ್ಗೆ ಕ್ಲೀನ್ ಆಗಿ ಯಾರೋ ಮಾತಾಡೋ ಶಬ್ದ ಕೇಳಿಸಿತ್ತು. ಅಂಡ್ ಇವಾಗ ಅವನು ಸ್ವಲ್ಪ ಅಲರ್ಟ್ ಆಗ್ತಾನೆ. ಏನೋ ಸರಿ ಇಲ್ಲ, ಇಲ್ಲಿ ಏನೋ ನಡೀತಿದೆ ಅಂತ ಅವನ್ಗಿವಾಗ ಅರ್ಥ ಆಗಿರತ್ತೆ. ಮತ್ತೆ ಕ್ಯಾಮ್ರಾ ಚೆಕ್ ಮಾಡ್ತಾನೆ. ಇವಾಗ ಕ್ಯಾಮ್ರಾ ಸರಿ ಹೋಗಿತ್ತು. ಅವನಿವಾಗ ಕ್ಯಾಮ್ರಾನ ಮತ್ತೆ ರೆಕಾರ್ಡ್ ಮಾಡ್ತಾ, ಯಾರಿದ್ದೀರಾ ಈ ಮನೆಯಲ್ಲಿ? ಇಲ್ಲಿ ಏನಾಗಿತ್ತು ಈ ಘಟನೆ? ಅಂದ್ರೆ ಇದೆಲ್ಲ ನಿಜಾನಾ ಅಂತ ಎಲ್ಲ ಕೇಳ್ತಾ ಆ EMF ಮೀಟರ್ನ ಚೆಕ್ ಮಾಡ್ತಾ ಹಂಗೆ ಎಲ್ಲ ರೆಕಾರ್ಡ್ ಮಾಡ್ತಾ ಯಾರಾದ್ರೂ ಇದ್ರೆ ನನ್ನ ಹತ್ರ ಮಾತಾಡಕ್ ಪ್ರಯತ್ನ ಪಡಿ, ನಾನು ನಿಮ್ಗೇನು ಮಾಡಲ್ಲ, ಆ ಥರ ಎಲ್ಲ ಹೇಳ್ತಾ ನಡೀತಿರ್ಬೇಕಾದ್ರೆ ಸಡನ್ ಆಗಿ ಅವನ್ ಮುಂದೆ ಒಂದು ದೊಡ್ಡದೊಂದು ಮಿರರ್ ಕಾಣಿಸತ್ತೆ. ಅಂಡ್ ಅವನ್ ಮಿರರ್ನ ರೆಕಾರ್ಡ್ ಮಾಡ್ತಾ ನೋಡಿದಾಗ ಒಂದ್ ಸ್ಪ್ಲಿಟ್ ಸೆಕೆಂಡ್ಗೆ ಜಸ್ಟ್ ಅವನ್ ಹಿಂದೆಗಡೆನೆ ಒಂದು ಕಪ್ಪು ಆಕೃತಿ ಕಾಣಿಸತ್ತೆ. ಆ ಆಕೃತಿ ಮುಖ ಕಂಪ್ಲೀಟ್ ಆಗಿ ಸುಟ್ಟೋಗಿತ್ತು, ಕೂದಲೆಲ್ಲ ಹಿಂಗೆ ಮುಂದೆಗಡೆ ಬಂದಿತ್ತು. ಮತ್ತೆ ಅವಳು ನೋಡೋದಕ್ಕೆ ತುಂಬಾ ಭಯಾನಕವಾಗಿ ಕಾಣಿಸ್ತಿರ್ತಾಳೆ. ಒಂದ್ ಸೆಕೆಂಡ್ಗೆ ಅನ್ವರ್ ಹೆದರ್ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರಲ್ಲ. ಅನ್ವರ್ ಇದೆಲ್ಲ ನೋಡಿ ಯೋಚನೆ ಮಾಡ್ಬೇಕಾದ್ರೆ ಅವನ್ಗೆ ಇವಾಗ ಡೆಫಿನೆಟ್ಲಿ ಈ ಅರಮನೆಯಲ್ಲಿ ಏನೋ ಇದೆ. ಅವನ್ಗಿವಾಗ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಿತ್ತು. ಮತ್ತೆ ಆ EMF ಮೀಟರ್ ನೋಡ್ಬೇಕಾದ್ರೆ ಅಲ್ಲೂ ಕೂಡ ರೀಡಿಂಗ್ಸ್ ಹೈ ತೋರಿಸ್ತಿರತ್ತೆ. ಅಂಡ್ ಆಲ್ ಆಫ್ ಅ ಸಡನ್ ಅವನ್ಗೆ ಆ ಅರಮನೆಯಲ್ಲಿ ಚಳಿ ಆಗೋದಕ್ಕೆ ಶುರು ಆಗತ್ತೆ. ಅಂಡ್ ಅವನ್ಗೇನೋ ಅನ್ನಿಸ್ತಿರತ್ತೆ, ಇನ್ನೇನಿನ್ನೊಂದು 10 ನಿಮಿಷ ಇಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೊರಟ್ಬಿಡೋಣ, ಇನ್ನೇನು ಸಂಜೆ ಬೇರೆ ಆಗ್ತಿದೆ, ಇವಾಗ ಕತ್ಲಗಿತ್ಲೆ ಏನಾದರೂ ಆದರೆ ಅಂಡ್ ನಾನಿಲ್ಲೇನಾದರೂ ತಗ್ಲಾಕೊಂಡ್ರೆ ನನ್ನಿನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗೋಕ್ಕೂ ಕೂಡ ಯಾರೂ ಬರಲ್ಲ. ಸರಿ ಇನ್ನೇನು ಮುಗೀತು, ನಾನು 10 ನಿಮಿಷ ಮಾಡಿ ಹೋಗೋಣ ಅಂತ ಅವನಿವಾಗೆಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ಕೆಳಗಡೆಯಿಂದ ಯಾರೋ ನಡೀತಿರೋ ಶಬ್ದ ಕೇಳಿಸತ್ತೆ. ಯಾರೋ ಬರೀ ನಡೀತಿರಲ್ಲ, ಯಾರನ್ನೋ ಎಳ್ಕೊಂಡು ಹೋಗ್ತಿರೋ ಥರ ಶಬ್ದ ಕೇಳಿಸುತ್ತೆ. ಅನ್ವರ್ ಇವಾಗ ತುಂಬಾ ಹೆದರಕ್ಕೆ ಶುರು ಮಾಡ್ತಾನೆ. ಅವನ ಕೈಯೆಲ್ಲ ನಡ್ಗೋದಕ್ಕೆ ಶುರು ಆಯ್ತು. ಅವನಿಗಿವಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಅವನು ಎಕ್ಸಿಟ್ ಬಂದ್ಬಿಟ್ಟು ಕೆಳಗಡೆಯಿಂದಾನೇ ಮಾಡೋಕ್ಕಾಗೋದು, ಮತ್ತೆ ಕೆಳಗಡೆನೆ ಶಬ್ದ ಬೇರೆ ಬರ್ತಿರತ್ತೆ. ಅನ್ವರ್ ಏನೋ ಮಾಡಿ ಧೈರ್ಯ ಪಟ್ಕೊಂಡು ಜೋರಾಗಿ ಇವಾಗ ಹೋಗ್ಬಿಡ್ತಾನೆ ಒಂದೇ ಸಲಿ. ಅವನಿವಾಗ ಹೋಗ್ಬಿಟ್ಟು ಆ ಡೋರ್ ಹತ್ರ ಬಂದು ನಿಂತ್ಕೊಳ್ತಾನೆ. ಇವಾಗ ಫುಟ್ ಸ್ಟೆಪ್ಸ್ ಸೌಂಡ್ ಎಲ್ಲ ನಿಂತಿರತ್ತೆ. ಒಂದ್ ಲಾಸ್ಟ್ ಟೈಮ್ ಅನ್ವರ್ ಹಿಂದೆ ತಿರುಗಿ ಅಲ್ಲಿ ನೋಡ್ಬೇಕಾದ್ರೆ ಇವಾಗ ಅವನ್ಗೆ ಆ ವ್ಯಕ್ತಿ, ಆ ಮಂತ್ರವಾದಿನಿ ಫಿಗರ್ ಅಲ್ಲೇ ಕಾಣಿಸ್ತಿರತ್ತೆ. ಅವಳ ಸ್ಟೇರ್ ಕೇಸ್ ಹತ್ರನೇ ನಡ್ಕೊಂಡು
ವಾಪಸ್ ಆ ರೂಮ್ ಕಡೆಗೆ ಹೋಗ್ತಿದ್ಲು. ಅವಳ ಮೈಯೆಲ್ಲ ಸುಟ್ಟೋಗ್ಬಿಟ್ಟಿರತ್ತೆ, ಅವಳ ಕೂದಲೆಲ್ಲ ಹರಡ್ತಿತ್ತು. ಅವಳು ನಡ್ಕೊಂಡು ಹೋಗ್ಬೇಕಾದ್ರೆ ಅನ್ವರ್ ಕಡೆಗೆ ಒಂದ್ಸತಿ ಹಿಂಗೆ ತಿರುಗಿ ನೋಡಿ ವಿಚಿತ್ರವಾಗಿ ಒಂದ್ಸತಿ ನಗ್ತಾಳೆ. ಹಂಗೆ ನಗ್ನಗ್ತಾ ವಾಪಸ್ ಅವಳ ಬಾಡಿಗೆ ಅವಳು ಇವಾಗ ರೂಮ್ ಒಳಗೆ ಹೋಗ್ತಾಳೆ. ಅನ್ವರ್ ಇದನ್ನೆಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ನಡಕ್ತಿದ್ದ. ಆ್ಯಂಡ್ ಅದಾಗಿದ ತಕ್ಷಣ ಇಮ್ಮಿಡಿಯೇಟ್ ಅವ್ನ ಡೋರ್ನ ತೆಗ್ದು ಆಚೆ ಬಂದು ಅವ್ರ ಕಾರಲ್ಲಿ ಕೂತ್ಕೊತಾನೆ. ಕಾರ್ನಲ್ಲಿ ಕೂತ್ಕೊಂಡು ಅವನು ಏನೂ ಕೂಡ ಯೋಚನೆ ಮಾಡಲ್ಲ. ಇಮ್ಮಿಡಿಯೇಟಾಗಿ ಗಾಡಿ ಸ್ಟಾರ್ಟ್ ಮಾಡಿ ಆ ಗೇಟ್ನ ತಳ್ಳಿ ಇವಾಗ ಅಲ್ಲಿಂದ ಫಸ್ಟು ಆಚೆ ಹೋಗ್ಬಿಡ್ತಾನೆ. ಅನ್ವರ್ ಅವತ್ತು ದೇವ್ಗರ್ನ ಬಿಟ್ಟು ಡೈರೆಕ್ಟಾಗಿ ವಾಪಸ್ ಮನೆಗೆ ಬರ್ತಾನೆ. ಮನೆಗೆ ಬಂದಿದ ತಕ್ಷಣನೇ ಫಸ್ಟ್ ಅವನು ಫುಟೇಜಸ್ ಎಲ್ಲ ಚೆಕ್ ಮಾಡ್ತಿದ್ದ. ಆದರೆ ಇದೆಲ್ಲ ಮಧ್ಯದಲ್ಲಿ ಅನ್ವರ್ ಒಂದು ದೊಡ್ಡ ತಪ್ಪನ ಮಾಡಿರ್ತಾನೆ. ಅನ್ವರ್ ಆ ಜಾಗದಲ್ಲಿ ಆ ಅರಮನೆಯಲ್ಲಿ ಅವನ ಹೇರ್ ಬ್ಯಾಂಡ್ ಮತ್ತೆ ಗಾಗಲ್ಸ್ನ ಅಲ್ಲೇ ಮರ್ತ್ಬಿಟ್ಟಿದ್ದ. ಆದರೆ ಅದೆಲ್ಲ ಅವನ ಯೋಚನೆನೂ ಕೂಡ ಮಾಡಲ್ಲ. ಅವನು ಬರೀ ಇವಾಗ ಫುಟೇಜಸ್ನ ಚೆಕ್ ಮಾಡ್ತಿದ್ದ. ಇವಾಗ ಫುಟೇಜಸ್ ಅಲ್ಲಿ ಕೂಡ ಅವನಿಗೆ ಎಷ್ಟೊಂದು ವಿಯರ್ಡ್ ಥಿಂಗ್ಸ್ ಕಾಣಿಸುತ್ತೆ. ಸ್ವಲ್ಪ ಫುಟೇಜಸ್ ಅಲ್ಲಿ ಒಂದು ಕಪ್ ಆಕೃತಿ ಕಾಣಿಸೋ ಥರ ಏನೋ ಕಾಣಿಸುತ್ತೆ. ಮತ್ತೆ ಸ್ವಲ್ಪ ಆಡಿಯೋ ಫೈಲ್ಸ್ ಅಲ್ಲಿ ಏನೋ ವಿಚಿತ್ರವಾಗಿರೋ ಶಬ್ದಗಳು ಕೇಳಿಸ್ತಿತ್ತು. ಆದರೆ ಎಷ್ಟೊಂದು ಫುಟೇಜಸ್ ಓಪನ್ನೇ ಆಗ್ತಿರ್ಲಿಲ್ಲ. ಆ ಫೈಲ್ಸ್ ಡಿಲೀಟ್ ಆಗೋಗ್ಬಿಟ್ಟಿತ್ತು, ಕರಪ್ಟ್ ಆಗ್ಬಿಟ್ಟಿತ್ತು. ಅನ್ವರ್ ಇದೆಲ್ಲ ನೋಡ್ಬೇಕಾದ್ರೆ ತುಂಬಾ ಬೇಜಾರಾಗತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೆ, ಏನಿದು ಇದೆಲ್ಲ ಫೈಲ್ಸೇ ಓಪನ್ ಆಗ್ತಿಲ್ಲ, ನಾನದೆಲ್ಲ ಅಷ್ಟು ಕ್ಲೀನಾಗಿ ಎವಿಡೆನ್ಸ್ಗಳನ್ನ ರೆಕಾರ್ಡ್ ಮಾಡಿದ್ದೆ, ಏನಾಗ್ತಿದೆ ಇದೆಲ್ಲ ಅಂತ ಯೋಚನೆ ಮಾಡ್ತಿದ್ದ. ಆದರೆ ಅದೆಲ್ಲ ವಿಷಯಗಳನ್ನ ಅವನೊಂದು ಜರ್ನಲಲ್ಲಿ ಕ್ಲೀನಾಗಿ ಬರೀತಾನೆ. ಆ ಬುಕ್ಕಲ್ಲಿ ಎಲ್ಲ ಬರೆದಿಟ್ಟಿದ್ದ. ಮತ್ತೆ ಸಿಕ್ಕಿರೋ ಸ್ವಲ್ಪ ಫೈಲ್ಸ್ಗಳನ್ನ, ಆ ವಿಡಿಯೋ ಫುಟೇಜಸ್ ಅದೆಲ್ಲನೂ ಸೇರಿಸಿ ಅವನು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತಾನೆ. ಸ್ವಲ್ಪ ದಿನ ಆಗಿದ್ಮೇಲೆ ಆಲ್ ಆಫ್ ಎ ಸಡನ್ ಎಲ್ಲ ಕೆಟ್ಟದಾಗೋದಕ್ಕೆ ಶುರು ಆಗತ್ತೆ. ಅನ್ವರ್ ಇವಾಗ ಹುಷಾರ್ ತಪ್ತಾನೆ. ಅವನಿಗೆ ಹೈ ಫೀವರ್ ಬಂದಿತ್ತು, ಮೈಕೈಯಲ್ಲೆಲ್ಲ ನೋವು, ಊಟ ತಿಂದ್ರೆ ವಾಮಿಟ್ ಮಾಡ್ತಿದ್ದ. ಅವನಿಗೆ ಕ್ಲೀನಾಗಿ ಇವಾಗ ನಡೆಯೋದಕ್ಕಾಗ್ತಿರ್ಲಿಲ್ಲ, ಮೈಯೆಲ್ಲ ತುಂಬಾ ಅಂದ್ರೆ ತುಂಬಾ ವೀಕ್ ಆಗ್ಬಿಟ್ಟಿದ್ದ. ಒಂದೊಂದ್ ದಿನ ಆಗ್ತಾ ಆಗ್ತಾ ಅನ್ವರ್ ಜಾಸ್ತಿ ಎಫೆಕ್ಟ್ ಆಗ್ತಿದ್ದ. ಏನೇ ತಿಂದ್ರೂ ಸೇರ್ತಿರ್ಲಿಲ್ಲ, ಮೈಕೈ ನೋವು, ಹೈ ಫೀವರ್, ಮತ್ತೆ ಮೆಂಟಲಿನೂ ಕೂಡ ಅವನಿವಾಗ ತುಂಬಾ ಡಿಪ್ರೆಸ್ಡ್ ಆಗ್ಬಿಟ್ಟಿದ್ದ. ಮನೆ ಅಕ್ಕಪಕ್ಕದಲ್ಲಿ ವಿಚಿತ್ರವಾಗಿರೋ ಘಟನೆ ನಡೀತಿತ್ತು. ಅವನ್ಗೆ ಏನೇನೋ ಶಬ್ದ ಕೇಳಿಸೋದು, ರಾತ್ರಿ ಮಲಗಬೇಕಾದ್ರೆ ಯಾರ್ದೋ ಫುಟ್ ಸ್ಟೆಪ್ಸ್ ಕೇಳಿಸೋದು, ಮತ್ತೆ ಸಡನ್ ಆಗಿ ಯಾವುದೋ ಕಪ್ಪ ಆಕೃತಿ ಅವನ ಕಣ್ಮುಂದೆ ಕಾಣಿಸೋದು, ಈ ಥರದ್ದೆಲ್ಲ ಆಗ್ತಿತ್ತು. ಅನ್ವರ್ ತುಂಬಾ ಅಂದ್ರೆ ತುಂಬಾ ತಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ತಾನೆ. ಆದ್ರೆ ಯಾರು ಕೂಡ ಇದು ಯಾವುದನ್ನು ಕೂಡ ನಂಬಲ್ಲ. ಅನ್ವರ್ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದನ್ನೆಲ್ಲ ನರಳ್ತಿದ್ದ. ಒನ್ ಫೈನ್ ಡೇ ಅನ್ವರ್ ಎಷ್ಟು ಮಟ್ಟಿಗೆ ಡಿಪ್ರೆಸ್ ಆಗಿದ್ದ ಅಂದ್ರೆ ಅವನೆಷ್ಟೋ ದಿವಸ ನಿದ್ದೆನೂ ಕೂಡ ಮಾಡಿರ್ಲಿಲ್ಲ. ಅವನವತ್ತು ನಿದ್ದೆ ಮಾಡಿ ಇನ್ನೇನು ಸ್ವಲ್ಪ ಹೊತ್ತು ನಿದ್ದೆ ಹೋಗಿರ್ತಾನೆ. ಅವಾಗ ಅವನಿಗೆ ಮನೆಯಲ್ಲಿ ಯಾರೋ ನಡೀತಿರೋ ಥರ ಶಬ್ದ ಕೇಳಿಸತ್ತೆ. ಕಣ್ಬಿಟ್ಟು ನೋಡಿದಾಗ ಅವನ ಕಣ್ಮುಂದೆನೆ ಒಂದು ಕಪ್ಪು ಆಕೃತಿ ಮುಖ ಕಾಣಿಸತ್ತೆ. ಆ ಮುಖ ಕಂಪ್ಲೀಟಾಗಿ ಸುಟ್ಟು ಹೋಗಿತ್ತು. ಮತ್ತೆ ಅದು ಜೋರಾಗಿ ಅನ್ವರ್ ಕುತ್ತಿಗೆನ ಹಿಂಡ್ತಿರ್ಬೇಕಾದ್ರೆ ಅನ್ವರ್ ಹೆದರ್ಬಿಟ್ಟು ಬೆಡ್ಶೀಟ್ನೆಲ್ಲ ಎಸ್ತಿ ಎದೊಳ್ತಾನೆ. ಅವನ್ ಕತ್ತತ್ರ ಇವಾಗ ಕೈ ಮಾರ್ಕ್ ಎಲ್ಲ ಬಂದಿತ್ತು. ಅನ್ವರ್ ಏನ್ ಮಾಡಬೇಕು ಏನೋ ಗೊತ್ತಾಗಿಲ್ಲ. ಅವನ್ ಮೈಂಡ್ ಇವಾಗ ಅವನ್ ಕಂಟ್ರೋಲಲ್ಲೇ ಇರಲಿಲ್ಲ. ಅವತ್ತೇ ಲಾಸ್ಟ್ ಟೈಮ್ ಅನ್ವರ್ ಅವನ್ ಜರ್ನಲಲ್ಲಿ ಎಲ್ಲ ವಿಷಯಗಳನ್ನ ಬರೆದು ಲಾಸ್ಟಲ್ಲಿ ಒಂದು ಲೆಟರ್ ಬರೀತಾನೆ. ಆ ಲೆಟರ್ ಬರೆದಿದ ಮೇಲೆ ಅನ್ವರ್ಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ. ಅವನಲ್ಲೇ ಚೇರ್ ಮೇಲೆ ಹತ್ತಿ ಆ ಫ್ಯಾನ್ಗೆ ಒಂದು ಬಟ್ಟೆನ ಕಟ್ಟಿ ಕುತ್ತಿಗೆ ಕಟ್ಕೊಂಡ್ಬಿಟ್ಟು ನೇಣಾಕೊಂಡಿ ಅನ್ವರು ಕೂಡ ಸತ್ತೋಗ್ಬಿಡ್ತಾನೆ. ಸೊ ಎಸ್ ಡಿಮನ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕಿತ್ತು. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಗೊತ್ತಿಲ್ಲ ಅಂದರೆ ನಾನೇ ಹೇಳ್ತಿದ್ದೀನಿ. ನನ್ನ ಚಾನಲ್ ಹೊಸದ್ದು ಗೈಸ್, ಜಸ್ಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಐಮ್ ಟ್ರೈಂಗ್ ಮೈ ಬೆಸ್ಟ್ ನಿಮ್ಗೆ ಒಳ್ಳೆ ಕಾಂಟೆಂಟ್ ಕೊಡೋಣ ಅಂತ. ಇನಿಷಿಯಲಿ ನಾನು ಸ್ಟೋರಿ, ಸ್ಕ್ರಿಪ್ಟ್, ರೆಕಾರ್ಡಿಂಗ್, ಎಡಿಟಿಂಗ್, ಡಿಸೈನ್, ತಮ್ನೇಲ್ ಅದೆಲ್ಲ ಸ್ಟಾರ್ಟಿಂಗಿಂದ ಹಿಡ್ದು ಎಂಡ್ ಅಪ್ಲೋಡ್ ಆಗೋ ತನಕ ಎಲ್ಲ ಪ್ರೋಸೆಸ್ನ ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ತಿದ್ದೀನಿ. ಆ್ಯಂಡ್ ಸಮ್ಟೈಮ್ಸ್ ಇದೆಲ್ಲ ಸ್ವಲ್ಪ ಹೆಕ್ಟಿಕ್ ಕೂಡ ಅನಿಸುತ್ತೆ. ಆದರೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗ್ತಿದೆ ನಾನು ಮಾಡ್ತಿರೋ ಕಾಂಟೆಂಟ್ ಅಂದರೆ ಪ್ಲೀಸ್ ಗೈಸ್ ಮರ್ತೋಗಿಲ್ಲದೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಇದೇ ಥರ ಇನ್ನೂ ಜಾಸ್ತಿ ಕಾಂಟೆಂಟ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗತ್ತೆ. ಆ್ಯಂಡ್ ನಿಮಗಿಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ ಆ್ಯಂಡ್ ಪೀಸ್ ಔಟ್.